ಸೂಪರ್ ಮೂವಿ ಮೇಡಮ್, ಚಲೋ ಅದ. ಸೂಪರ್ ಆಗಿದೆ ಮೇಡಮ್, ಸೂಪರ್. ಲಾಂಗೋ ಶಿವಣ್ಣ ಚೆನ್ನಾಗಿ ಮಾಡ್ಯಾರ, ಸೂಪರ್ ಆಗಿದೆ. ಜಲ್ಲಿ ಜಲ್ಲಿ ಶಿವಣ್ಣನ ಮೂವಿ ಸೂಪರ್ 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 ಆಗಿದೆ. ಸೂಪರ್ ಮೂವಿ, ಸೂಪರ್ ಸೂಪರ್ ಹ್ಯಾಟ್ರಿಕ್ ಸಿರೀಸ್ ಫಾರ್ ಸೂಪರ್ ನೆಕ್ಸ್ಟ್ ಲೆವೆಲ್ ಮೇಡಮ್, ನೆಕ್ಸ್ಟ್ ಲೆವೆಲ್. ಸೂಪರ್ 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 ಪಿಕ್ಚರ್, ಸೂಪರ್ ಆಗಿದೆ. ಮಾಸ್ ಅಂತ ಬಂದ್ರೆ ಶಿವಣ್ಣನಲ್ಲಿ ಒಬ್ಬ ರಾಕ್ಷಸ ಹುಟ್ಕೊಂತಾರೆ. ಸೂಪರ್ ಆಗಿದೆ, ಸೂಪರ್ ಫಿಲಮ್. ಕ್ವಿಕ್ ಬಾಲ್ ಅಂತೂ ಸೂಪರ್, ಅರ್ಥ ಅನ್ನೋದು ಸೂಪರ್. ಶಿವಣ್ಣಂಗೆ ಸಕ್ಕತ್ತಾಗಿದೆ, ಸೂಪರ್ ಮೂವಿ, ಚೆನ್ನಾಗಿದೆ. ಲಾಂಗ್ ಹಿಡಿದ್ರೆ ಅರಿಬೇಕು ಪ್ಲೇಟು, ಲಾಂಗ್ಗೆ ಶಿವಣ್ಣನೇ ಏಟು, ಮಸ್ತ್ ಚೆನ್ನಾಗಿದೆ. ಸೂಪರ್ ಮೂವಿ, ಮಸ್ತಾಗಿದೆ ಮೂವಿ, ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಬೇಕು. ನಮ್ಮ ಶಿವಣ್ಣನಿಗೆ ಏಜ್ ಆಗಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ವಯಸ್ಸಲ್ಲೂ ಈ ಥರ ಫೈಟು, ಡ್ಯಾನ್ಸು ಆಗಿರ್ಬೋದು, ಎಲ್ಲನೂ ಆ್ಯಕ್ಷನ್ನು ತುಂಬ ಚೆನ್ನಾಗಿದೆ. ನಾನು ತಾಳ್ಮೆ ಕಳ್ಕೊಂಡಾಗಲೆಲ್ಲ ತುಂಬ ಜನ ತಳೆಗಳು ಕಳ್ಕೊಂಡಿದ್ದಾರೆ. ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೇಕಲ್ಲುಗಳಲ್ಲ, ಬೈರತ್ನಗಳೆಲ್ಲ ಮೈಲಿಗಲ್ಲುಗಳು. ತುಂಬ ಚೆನ್ನಾಗಿದೆ. ಲವ್ ಯು ಶಿವಣ್ಣ. ಮಚ್ಚಿಡಕ್ಕೆ ಒಂದು ಗ್ರಿಪ್ ಬೇಕು, ಆ ಗ್ರಿಪ್ ಹೇಳ್ಕೊಂಡು ಶಿವಣ್ಣ ಸೂಪರ್ ಆಗಿದೆ ಮೇಡಮ್. ಮೈ ರೋಮಗಳು ಎದ್ದು ನಿಲ್ತವೆ, ಸಕ್ಕತ್ತಾಗಿದೆ ಫಿಲಮ್. ಎಲ್ಲರೂ ಬಂದು ಫಿಲಮ್ ನೋಡಿ ಅಂತ ಹೇಳ್ಬೇಕು. ಭೈರತಿ ರಣಗಲ್ಲು, ಗೀತಕ್ಕ ಅವರು ನಿರ್ಮಾಣ ಮಾಡಿರೋ ಭೈರತಿ ರಣಗಲ್ಲು ಅದ್ಭುತ, ಅತಿ ಅದ್ಭುತ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟಿಸಿರ್ತಕ್ಕಂಥ ಭೈರತಿ ರಣಗಲ್ಲು ಭಯಂಕರ. ಅವರ ನಟನೆ ತುಂಬ ರೋಚಕ, ಅತಿ ರೋಚಕವಾಗಿದೆ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ಮೇಡಮ್. ಫಸ್ಟಿಂದ ಹಿಡಿದು ಕೊನೆವರೆಗೂ ತುಂಬ ಚೆನ್ನಾಗಿದೆ. ಜೋಗಿ ಪ್ರೇಮ್ ಹೇಳಿದ್ರು ಶಿವಣ್ಣನ ಮುಂದೆ ಎಲ್ಲರೂ ಬಚ್ಚ ಅಂತ, ಅದು ಪ್ರೂವ್ ಆಗೋಯ್ತು. ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನರ್ತನಂತೂ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೇದಾಗಲಿ, ಜೈ ಶಿವಣ್ಣ. ಮಾತಾಡೋಣ. ಫಿಲಮ್ ಸೂಪರ್ ಆಗಿದೆ, ಡೈರೆಕ್ಷನ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿದೆ. ಭೈರತಿ ರಣಗಲ್ಲು ನೋಡಿದ್ದೀರಿ, ಮಪ್ತಿ ನೋಡಿದ್ದೀರಿ, ಮಪ್ತಿ 2 ಕಾಯ್ತಾ ಇದ್ದೀರಿ ಎಲ್ಲರೂ. ದೊಡ್ಡ ಮನೆಗೋಸ್ಕರ ಯಾರನ್ನ ಬೇಕಾದ್ರೂ ಕಳ್ಕೊತೀವಿ, ಆದ್ರೆ ದೊಡ್ಡ ಮನೆ ಮಾತ್ರ ಕಳ್ಕೊಳ್ಳಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಪ್ರತಿಯೊಂದು ಸೀನು ಗೂಸ್ಬಂಪ್ಸ್ ಇದೆ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ. ಶಿವಣ್ಣ ಆಕ್ಟಿಂಗ್ ಮಾಡಿಲ್ಲ, ಆರ್ಭಟ ಮಾಡಿದ್ದಾರೆ. ಮೈಲಿಗಲ್ಲು ಕನ್ನಡ ಇಂಡಸ್ಟ್ರಿಗೆ ಸಕ್ಕದಾಗಿದೆ ಪಿಕ್ಚರ್. ಇನ್ನೊಂದು ಸಂತೋಷ ವಿಷಯ, ಇದೇ ನವೆಂಬರ್ 5ಕ್ಕೆ ಶಿವಣ್ಣ ಜನ್ಮದ ಜೋಡಿ ರಿಲೀಸ್ ಆಗಿ 28 ವರ್ಷ. ಆಗಿನ ಕಾಲಕ್ಕೆ ಸೃಷ್ಟಿ ತೀರಿಸಿದೆ, ರಣಗಲ್ಗೆ ಪಿಕ್ಚರ್ಗೆ ಸೃಷ್ಟಿಸಿದ್ದಾರೆ. ಮಾಶಿಯರ ಕ್ಲಾಸಿಯರ ಭೈರತಿ ರಣಗಲ್ಲು ಎಲ್ಲ ನಿಲ್ಲು. ಭೈರತಿ ರಣಗಲ್ಲು ಏನೋ ಇಲ್ಲದಲ್ಲ, ಒಂದು ಕಲ್ಲು. ಒಂದು ಮಾತು ಹೇಳ್ಬೇಕಂದ್ರೆ ಸತ್ಯ ಹೇಳ್ತಾ ಇದ್ದೇನೆ. ಎಲ್ಲ ಮಾತಲ್ಲಿ ಹೊಡಿತಿರೋ ಡೈಲಾಗ್, ಇವರು ಕಣ್ಣಲ್ಲಿ ಡೈಲಾಗ್ ನಮ್ಮ ಮನಸ್ಸನ್ನು ಗೆದ್ಬೇಕು. ಆನಂದ್ ಪಿಕ್ಚರ್ ಎಲ್ಲ ಪಿಕ್ಚರ್ ಸೂಪರ್ ಹಿಟ್ಟು, ದುಡ್ಡು ಕೊಟ್ಟಿಗೆ ಮೋಸ ಇಲ್ಲ. ಅವ್ರು ಡೈರೆಕ್ಟಿಂಗ್ ಆನ್ಸರ್ ಹೇಳ್ಬೇಕು. ನರ್ತಂದು ಸೂಪರ್ ಆಕ್ಟಿಂಗ್, ಮಾತಾಡೋಕೆ ಸೂಪರ್ ಮೇಡಮ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್ ಮೇಡಮ್. ಸಕ್ಕದಾಗಿ ಬಂದಿದೆ ಮೂವಿ ಮಾತ್ರ. ನರ್ತನ್ ಅವ್ರು ಮತ್ತೊಂದ್ಸಲ ಮಾಡಿದ್ದಾರೆ, ಒಂದೊಳ್ಳೆ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೂವಿ. ಚೆನ್ನಾಗಿದೆ ಮೇಡಮ್, ಮೂವಿ ಮಾತ್ರ ಅದ್ಭುತವಾಗಿದೆ. ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಸಖತ್ತಾಗಿದೆ. ಶಿವಣ್ಣ ಆಕ್ಟಿಂಗ್ ಪಕ್ಕಾ ಮಾಸ್ ಮೇಡಮ್. ಶಿವಣ್ಣ ಆಕ್ಟಿಂಗ್ ಮಾತ್ರ ಪಕ್ಕಾ ಮಾಸು. ರೋಣಾಪುರದಲ್ಲಿ ಇರೋದು ಇನ್ಮೇಲೆ ಸರ್ವೆ ಕಲ್ಲುಗಳಲ್ಲ, ಭೈರತಿ ರಣಗಲ್ ಸಾಮ್ರಾಜ್ಯದ ಮೈಲುಗಲ್ಲುಗಳು. ಶಿವಣ್ಣ ಪಕ್ಕಾ ಮಾಸು. ಲಾಂಗ್ ಹಿಡಿಯೋ ಹಿಸ್ಟ್ರಿ ತೆಗೆದ್ರೆ ಶಿವಣ್ಣಂದೇ ಮೊದಲನೇ ಪೇಜ್ ಅಂತ ಮತ್ತೆ ಪ್ರೂವ್ ಆಗಿದೆ. ಬಾಕ್ಸ್ ಆಫೀಸಲ್ಲಿ ಪಕ್ಕಾ ಇಟ್ಟು ಶಿವಣ್ಣ ಮತ್ತೆ ಕಮ್ಬ್ಯಾಕ್. ಬಾಕ್ಸ್ ಆಫೀಸಲ್ಲಿ ಶಿವಣ್ಣ ಕಮ್ಬ್ಯಾಕ್, RCBಗೆ KL ರಾಹುಲ್ ಕಮ್ಬ್ಯಾಕ್. ಸಿನಿಮಾ ಬಗ್ಗೆ ಒಂದು ಡೈಲಾಗ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಭೈರತಿ ರಣಗಲ್ಲಲ್ಲಿ ಶಿವಣ್ಣನ ಆಕ್ಷನ್ ಅಬೋ ಆಲ್ ಆಫ್ ದ ಅಟೆನ್ಷನ್. ಸಿನಿಮಾದಲ್ಲಿ ಮ್ಯೂಸಿಕ್ ಮಾಸು, ಸಾಂಗ್ಸ್ ಕ್ಲಾಸ್, ಪಿಕ್ಚರ್ ಪಕ್ಕಾ ಪಾಸು. ಕನ್ನಡದಲ್ಲಿ ಕ್ಲಾಸು ಮಾಸು ಒಬ್ರೆ ಹ್ಯಾಟ್ರಿಕ್ ಬಾಸು. ಶಿವಣ್ಣನಿಗೆ ಮುಗಿಯಲ್ಲ ಏಜು, ಶಿವಣ್ಣ ಕನ್ನಡದ ಕ್ರೇಜು. ಶಿವಣ್ಣ ನಡೆದ ಸ್ಟೈಲು, ಶಿವಣ್ಣ ರಾಂಗ್ ಹಿಡಿದ್ರೆ ರೆಕಾರ್ಡ್ ಫೈಲು. ಕೋಲಾ ಶಿವಸಸ್ಯ
ಭೈರತಿ ರಣಗಲ್ ಅಂದ್ರೆ BQ ಬೆಂಕಿ ಬೊಂಬಾಟ್ ಬ್ಲಾಸ್ಟ್. ಸೂಪರ್ ಆಗಿದೆ ಬಾಸ್ ಮೂವಿ. ರಣಗಲ್ಲು ಲಾಂಗ್ ಹಿಡಿತಾರೆ ಇಂಟರ್ವಲ್ ಅಲ್ಲಿ ನೋಡ್ಬೇಕು, ಕುಡಿದ್ರೆ ಕುಪ್ಪಿಸ್ಬೇಕು. ಸಿಲ್ವರ್ ಜುಬ್ಲಿ ಪಿಕ್ಚರ್ ಮಿಸ್ಸೇ ಇಲ್ಲ. ಟಗರು ಆದ್ಮೇಲೆ ಇದೆ ಸಿಲ್ವರ್ ಜುಬ್ಲಿ. ನಮ್ಮ ಶಿವಾನಂದ ಲಾಂಗ್ ಹಿಡಿದ್ರೆ ನಂಬರ್ 1. ಸೂಪರ್ ಇದೆ ಮೇಡಮ್, ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಸೂಪರ್ ಸೂಪರ್. ಚೆನ್ನಾಗಿದೆ. ಅಲ್ಟಿಮೇಟ್ ಆಗಿದೆ ಫಿಲಮ್ಮು. ಹೇಳಿ ಕೇಳಿ ದೊಡ್ಡ ಮನೆ ವಂಶ ಅನ್ನೋರ್ ಫ್ಯಾಮಿಲಿ, ಅನ್ನೋರ ಅಭಿಮಾನಿಗಳು ನಾವು. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬ್ಲಾಕ್ ಬ್ಲಾಸ್ಟರ್ ಆಗಿದೆ. ಶಿವಣ್ಣನಿಗೆ ಯಶಸ್ವಿ ತಂದ್ಕೊಟ್ಟೈತೆ. ಶಿವಣ್ಣ ಆರ್ಯವಾಗಿ ಬರಲಿ, ಇನ್ನು ಮುಂದೆ ಚಿತ್ರಗಳು ಯಶಸ್ವಿ ಆಗಲಿ. ಒಂದೊಂದು ಸೀನ್ಗೂ ಗೂಸ್ ಬಂಪ್ಸ್ ಬರುತ್ತೆ. ಫಿಲಮ್ ಮಾತ್ರ ಸೂಪರ್ ಆಗೈತೆ. ಎಲ್ಲ ಕನ್ನಡಿಗರು ಬಂದು ಈ ಫಿಲಮ್ ನೋಡಿ. ನೋಡ್ಬೋದು ಫಿಲಮ್. ಸೂಪರ್. ಶಿವಣ್ಣ ಲಾಂಗ್ ಹಿಡಿದ್ರೆ ಪಕ್ಕ ಚೆನ್ನಾಗಿದೆ. ಡೈಲಾಗ್ ಎಲ್ಲ ಸೂಪರ್ ಆಗಿತ್ತು. ಮೇಡಮ್ ನಾವು ನೋಡಿ ಶಿವಣ್ಣ ಅವರು ಆಗಿನ ಕಾಲದಲ್ಲಿ ಬರೀ ಏರ್ ಸ್ಟೈಲಲ್ಲಿ ಟ್ರೆಂಡ್ ಮಾಡಿದವರು. ಇವತ್ತು ನೋಡಿ ಬರೀ ಆ ಬ್ಲ್ಯಾಕ್ ಶರ್ಟ್ ಒಂದು ಪಂಚಲೆ ಟ್ರೆಂಡ್ ಮಾಡ್ತಾವ್ರೆ. ಎಷ್ಟೊಂದು ಜನ ಇವತ್ತು ಬರೀ ಬ್ಲ್ಯಾಕ್ ಶರ್ಟ್ ಪಂಚಲೆಟ್ ಫಿಲಮ್ ನೋಡಕ್ ಬಂದವ್ರೆ. ಅದು ಶಿವಣ್ಣನ ಕ್ರೇಜು. ಕೆಲವರು ತೊಟ್ಲಲ್ಲಿ ಇರ್ಬೇಕಾದ್ರೆ ಶಿವಣ್ಣ ಕ್ರೇಜ್ ನೋಡ್ಬಿಟ್ಟವ್ರೆ, ಬ್ಲಾಕ್ ಬಸ್ಟರ್ ಫಿಲಮ್ ನೋಡ್ಬಿಟ್ಟವ್ರೆ. ಅವ್ರ ಹತ್ರ ಇರೋ 100 ಡೇಸ್ ಫಿಲಮ್ ಇಂಡಸ್ಟ್ರಿ ಯಾರ ಹತ್ರ ರೈತ ಮೇಡಮ್, ನೀವೇ ಹೇಳಿ. ಅವ್ರು ಒಂದು ಸಲ ಮಚ್ಚಿಡ್ಕೊಂಡು ಥಿಯೇಟರ್ ಬಂತು ಅಂದ್ರೆ ಸ್ಕ್ರೀನ್ ಅರ್ಧೋಯ್ತು ಅನ್ಕೊಂಬಿಡಿ. ಆ ಕ್ರೇಜು ಯಾರು ಬೀಟ್ ಮಾಡಕ್ ಆಗಲ್ಲ. ಇವ್ರು ಮಾಡಿರೋ ಫಿಲಮು ಜೋಗಿ, ಓಮು, ಮಫ್ತಿನೇ ರಿಮೇಕ್ ಮಾಡಿದ್ರು. ಆ ಆಕ್ಟರ್ಗಳೇ ಹೇಳ್ಬಿಟ್ರು ಶಿವಣ್ಣನ ಥರ ಆ್ಯಕ್ಟಿಂಗ್ ನಾವು ಮಾಡೋಕ್ಕಾಗಲ್ಲಪ್ಪ ಅಂತ. ಸೆಂಟಿಮೆಂಟು ಎಮೋಷ್ನಲ್ ಸೀನಲ್ಲಿ ಮೇಡಮ್ ಶಿವಣ್ಣನ ಬೀರ್ಸೋರಿಲ್ಲ. ಮಾಸ್ ಎಲಿವೇಶನ್ ಸೀನು, ಸೆಂಟಿಮೆಂಟಲ್ ಸೀನು ಶಿವಣ್ಣನ ಥರ ಆ್ಯಕ್ಟ್ ಮಾಡೋರಿಲ್ಲ. ಈ ಫಿಲಮಲ್ಲಿ ಇಂಟರ್ವಲ್ ಬ್ಲಾಕಲ್ಲಿ ಒಂದು ಸೀನ್ ಐತೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಶಿವಣ್ಣನ ಫೋಟೋ ಬರುತ್ತೆ. ಹಂಗೆ ಕನ್ನಡ ಇಂಡಸ್ಟ್ರಿ ಬಿಲಾಂಗ್ಸ್ ಟು ಶಿವರಾಜ್ ಕುಮಾರ್ ಅಂತ ಹೇಳ್ಕೊಂಬಿಡಿ. ಈ ಫಿಲಮ್ ಆದಮೇಲೆ ಪ್ರಶಾಂತ್ ಅವ್ರ ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನರ್ತನ್ ಅವ್ರನ್ನ. ಏನಕ್ಕಂದರೆ ಎಲಿವೇಶನ್ ಸೀನ್ಸ್ ಹಂಗಿಟ್ಟವ್ರೆ. ಯಾವಾಗಂದರೆ ಇಂಟ್ರೋಲ್ ಬ್ಲಾಕ್ ಆದ್ಮೇಲೆ ಬರ್ರಿ ಮಾಸ್ ಸೀನ್ಸು. ಶಿವಣ್ಣಂಗೆ 7 ಮಾಡಿಸಿದ ಫಿಲಮು ಭೈರತಿ ರಣಗಲ್ಲು. ಅದಂತೂ ಪಕ್ಕ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಶಿವಣ್ಣನ ಆರೋಗ್ಯದ ದೃಷ್ಟಿ ಕೂಡ ಸರಿ ಇಲ್ಲ. ಅಭಿಮಾನಿಯಾಗಿ ಹಾರೈಸ್ತೀರಾ? ನಮ್ಮ ಶಿವಣ್ಣ ಅವರು ನಮಗೆ ಏನು ದೇವ್ರ ಥರ ಅನ್ಕೊಂಬಿಡಿ. ಏನಕ್ಕೆ ನಾವು ದೊಡ್ಡ ಮನೆ ಅಷ್ಟೇ ಪ್ರೀತಿಸ್ತೀವಿ, ಅವ್ರು ಅಷ್ಟೇ ಸಿಂಪ್ಲಿಸಿಟಿ ಆಗಿರ್ತಾರೆ. ಶಿವಣ್ಣ ಅವರು ನಮಗೆ ಈ ಫಿಲಮ್ಮು ಅದೆಲ್ಲ ಅದು ಸೆಕೆಂಡ್ ಎಂಟರ್ಟೈನ್ಮೆಂಟ್, ಅದು ಸೆಕೆಂಡ್ ಮೇಡಮ್. ನಮಗೆ ಮನುಷ್ಯಾಗಿ ನಮಗೆ ಶಿವಣ್ಣ ಮುಖ್ಯ. ಅವರು ಚೆನ್ನಾಗಿರ್ಬೇಕು ನಮಗೆ. ಏನಕ್ಕೆ ಪುನೀತ್ ಅವ್ರನ್ನ ಆದಮೇಲೆ ನಾವು ನೋಡ್ತಾ ಇರೋದೇ ಶಿವಣ್ಣನ. ಏನಕ್ಕೆ ಪುನೀತ್ ಅವ್ರನ್ನ ಶಿವಣ್ಣನಲ್ಲಿ ನೋಡ್ತಾ ಇದೀವಿ ನಾವು. ಶಿವಣ್ಣ ಅವರು ಬೇಕಾದ್ರೆ ಈ ಫಿಲಮ್ ಮಾಡಿಲ್ಲ ನಾವು ಪರವಾಗಿಲ್ಲ, ಅವ್ರು ಆರೋಗ್ಯವಂತರಾಗಿ ನಮ್ಮ ಹತ್ರ ಖುಷಿಯಾಗಿ ಇದ್ಬಿಟ್ರೆ ಸಾಕು. ಅವ್ರು ಚೆನ್ನಾಗಿರಲಿ, ದೇವ್ರ ಹತ್ರ ಬೇಡ್ಕೊಳ್ಳೋದೊಂದೇ. ಶಿವಣ್ಣ 100 ವರ್ಷ ಆರೋಗ್ಯವಂತರಾಗಿ ಇರಲಿ ನಮ್ಮ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಇದು ಈ ಫಿಲಮ್ಗೆ ಹೇಳ್ಬಿಡ್ತೀನಿ ನೋಡಿ. ಶಿವಣ್ಣ ತಾಳ್ಮೆ ಕಳ್ಕೊಂಡಾಗ್ಲಲ್ಲ ತುಂಬ ಜನ ತಲೆಗಳು ಕಳ್ಕೊಂಡ್ಬಿಟ್ಟವ್ರೆ. ಮೇಡಮ್ 6 ವರ್ಷ ಆದ್ಮೇಲೆ ರೋಣಾಪುರದ ರಾವಣ ಮತ್ತೆ ಫೀಲ್ಡ್ಗೆ ಎಂಟ್ರಿ ಆಗವ್ರೆ. ಶಿವಣ್ಣಂಗೆ ಗನ್ ಬೇಕಾಗಿಲ್ಲ, ಅವ್ರಿಗೊಂದು ಪಂಚೆ ಮತ್ತೆ ಅವ್ರ ಕಣ್ಣೇ ಆಯುಧ ಮೇಡಮ್. ಎಂತಕ್ಕಂದ್ರೆ ಅವರು ಪಂಚೆ ಹುಟ್ಟಿರೋ ಸಿನಿಮಾ ಎಲ್ಲ ನಿಮಗೆ ಬ್ಲಾಕ್ ಬಸ್ಟರು. ಹೇಳ್ತಾ ಹೋದ್ರೆ ಮೇಡಮ್ ಏನಂದ್ರೆ ಇವಾಗ ನೀವು ಹೋಮ್ ಎಂಟ್ರಿ ಸೀನ್ ಆಗಿರ್ಬೋದು, ಜನ್ಮದ ಜೋಡಿ ಆಗಿರ್ಬೋದು, ತವರಿನ ಸೀರೆ ಆಗಿರ್ಬೋದು, ಇವಾಗ ಮೊನ್ನೆ ಜೈಲರ್ ಆಗಿರ್ಬೋದು, ಅದರಲ್ಲೆಲ್ಲ ಪಂಚೆ ಹುಟ್ಟಿ ಧೂಳು ಎದೊಳ್ಸ್ಬಿಟ್ಟವ್ರು ನಮ್ಮ ಶಿವಣ್ಣ. ಇವಾಗ ಕೆಲವೊಂದು ನೀವು ನೋಡಿ ಹೇಳ್ತೀರ RCBಲಿ ಹೊಸ ಅಧ್ಯಾಯ, ಇದು ಶಿವಣ್ಣನ ಹೊಸ ಅಧ್ಯಾಯ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲ ತೆಲುಗು ತಮಿಳ್ ಪ್ರೊಡ್ಯೂಸರ್ ಎಲ್ಲ ಶಿವಣ್ಣನ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಡೈಲಾಗು ನನ್ನ ತಾಳ್ಮೆ ಕಳ್ಕೊಂಡಾಗೆಲ್ಲ ಸುಮಾರು ಜನದ ತಲೆಗಳು ಉದುರೋಯ್ತವೆ. ಅದೇ ಖುಷಿಯಾಗಿದ್ದು. ಇವಾಗ ನಮ್ಮ ಶಿವಣ್ಣಂದು ಇವಾಗ ಥಿಯೇಟ್ರು ಆಫ್ಟರ್ ಕೋವಿಡ್ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ, ಥಿಯೇಟ್ರ್ ಮುಚ್ಚೋ ಪರಿಸ್ಥಿತಿ ಬಂದೈತೆ. ಆ ಟೈಮಲ್ಲಿ ನಮ್ಮ ಶಿವಣ್ಣ ವರ್ಷಕ್ಕೆ 2 ಕೊಡ್ತಾರೆ ಮೇಡಮ್. ಏನಕ್ಕಂದ್ರೆ ಅವ್ರು ಕಷ್ಟಕ್ಕೆ ಕಾಯ್ತಾರೆ ನಮ್ಮ ಶಿವಣ್ಣ, ಅದೇ ಖುಷಿ. ಅದರಲ್ಲಿ 2ರಲ್ಲಂತೂ ಒಂದಂತೂ ಸಕ್ಕದಾಗಿ ಕೊಡ್ತಾರೆ ಫ್ಯಾನ್ಸ್ಗೋಸ್ಕರನೇ. ಇವಾಗ ಅಣ್ಣ ತಂಗಿಗೋಸ್ಕರ ಒಂದು ಎಲ್ಲ ಥರ ಮಾಡಿಬಿಟ್ಟವ್ರು ಮೇಡಮ್ ನಮ್ಮ ಶಿವಣ್ಣ. ಅದಕ್ಕೆ ಅವ್ರನ್ನ ಸ್ಯಾಂಡಲ್ವುಡ್ ಕಿಂಗ್ ಅನ್ನೋದು. ಇವಾಗ ಕೆಲವ್ರು ಹೇಳ್ತಾರೆ ರಿಲೀಸ್ ಕ್ರೇಜು, ನಂದು ಹಂಗೆ, ನಂದು ಆ ಸಿನಿಮಾ ಈ ಸಿನಿಮಾ ಅಂತ. ರೇ 550 ಸಲ ಓಮ್ ಸಿನಿಮಾ ರಿಲೀಸ್ ಆಗಿ ನಿಮ್ಗೆ ಸಿನಿಮಾಗೆಲ್ಲ ಅಪ್ಪ ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಶಿವಣ್ಣನ ಹೆಸರೈತೆ. ಅವ್ರನ್ನ ಟಚ್ ಮಾಡೋಕ್ಕಾಗುತ್ತಾ ಮೇಡಮ್? ನೀವು ಜಾಕಿ ಸಿನಿಮಾಗೆ ಬಂದಿದ್ರಿ ಅಲ್ವಾ, ಆ ಕ್ರೇಜ್ ಅಷ್ಟು ಯಾವ ಸಿನಿಮಾರು ನೋಡಿದ್ದೀರಾ? ರಿಲೀಸ್ ಆಗಿರೋ ಸಿನಿಮಾದಲ್ಲಿ ನೋಡಿದ್ದೀರಾ?
ದೊಡ್ಡ ಮನೆ ಯಾವತ್ತಿದ್ರು ಮೇಲೆ. ಓಕೆನಾ? ಜೈ ಅಪ್ಪೋಣ, ಜೈ ಶಿವಣ್ಣ.